ಆದರೆ ಸ್ವಂತ ಶುರು ಮಾಡಬೇಕು ಅಂದರೆ ನೀವೇ ನೋಡಿ ಸಕ್ಸಸ್ ಜರ್ನೀಸ್ ಆಫ್ ಎಲ್ಲ ಎಂಟರ್ಪ್ರಿನರ್ಸ್ನ ನೀವು ಮೀಡಿಯಾನಲ್ಲೇ ನೋಡಿ, ಪ್ರತಿಯೊಂದರಲ್ಲೂ ನೋಡಿ. ಅನೇಕ ಜನ ಮೀಡಿಯಾನಲ್ಲಿ ಕೆಲಸ ಮಾಡಿರೋರು ಬಿಟ್ಟು ಹೊಸ ಮೀಡಿಯಾನ ಹುಟ್ಟು ಹಾಕಿದ್ದಾರೆ. ಹುಟ್ಟು ಹಾಕಿದಾಗ ಅವ್ರದ್ದೇ ಮೀಡಿಯಾನ ನಾನೇ ಈ ಮೀಡಿಯಾ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ವಿನಃ ಬೇರೆಯವ್ರ ಹೆಸರಲ್ಲಿ ಯಾರೂ ಮೀಡಿಯಾ ಮಾಡಿಲ್ಲ. ಓಕೆ, ಟೈಮೇ ಇರಲ್ವಲ್ಲ ನಮ್ಗೆ ಆ ಥಿಂಕಿಂಗ್ ಮಾಡೋ ಒಂದು ಮಗು ಇದ್ದಂಗೆ. ಮಗುನ ನಾವು ಬೆಳೆಸಬೇಕು ಅಂತಂದರೆ 25 ವರ್ಷದ ಕಮಿಟ್ಮೆಂಟ್ ಬೇಕು. 25 ವರ್ಷ ಒಂದು ಮಗುನ ಬೆಳೆಸೋದಕ್ಕೆ. ನಾವು ಭಾರತದ ದೃಷ್ಟಿನಲ್ಲಿ ಹೇಳ್ತಾ ಇರೋದು, ನಾನು ಬೇರೆ ದೃಷ್ಟಿಯಲ್ಲಿ ಹೇಳ್ತಾ ಇಲ್ಲ. ಮಗು ಬೆಳಿಬೇಕು, ಡಿಗ್ರಿ ಮಾಡಬೇಕು, ಅಲ್ಲಿ ತನಕ ನಾವು ಮಗು ನೋಡ್ಕೊಳ್ಬೇಕು. ಓಕೆ, ಒಂದು ಉದ್ಯಮ ನಿಲ್ಲಬೇಕು ಉದ್ಯಮ ನಿಲ್ಬೇಕು 5 ವರ್ಷ ಮಿನಿಮಮ್ ಬೇಕು. 5 ವರ್ಷ ಮಿನಿಮಮ್ ನಾನು ಹೇಳ್ತಾ ಇರೋದು. ಮಿನಿಮಮ್ 5 ವರ್ಷ ನಮಗೆ ಸಮಾಧಾನ ಇರಬೇಕು, ಪೇಷನ್ಸ್ ಇರಬೇಕು, ಅದರಲ್ಲಿರುವಂತಹ ಮಜಲುಗಳನ್ನು ತಿಳ್ಕೊಂಡು ಹೋರಾಟ ಮಾಡೋ ಅಂಥ ಶಕ್ತಿ ಇರಬೇಕು, ಮಾರ್ಗದರ್ಶಕರನ್ನ ಇಟ್ಕೋಬೇಕು. ಏನಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ಅಂದರೆ, ಇವತ್ತಿನ ದಿನ ಅನೇಕ ಮಾರ್ಗದರ್ಶಕರಿದ್ದಾರೆ. ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ, ಒಬ್ಬ ಸರ್ಜನ್ನು ಅವ್ನು ಸರ್ಜರಿ ಮಾಡ್ಕೊಳಕ್ಕಾಗಲ್ಲ. ಕರೆಕ್ಟ್. ಒಬ್ಬ ಮೆಂಟರು ಅವ್ನು ಮೆಂಟಿ ಮಾಡ್ಕೊಳಕ್ಕಾಗಲ್ಲ. ಅ ಬಾರ್ಬರ್ ಕಾಂಟ್ ಕಟ್ ಈಸ್ ಹೇರ್. ಅದೇ ರೀತಿ ಒಬ್ಬ ಎಂಟರ್ಪ್ರಿನರ್ ಕಾಂಟ್ ಸಿ ಹಿಸ್ ಬ್ಯಾಕ್. ಓಕೆ, ನಮಗೆ ಗೊತ್ತಾಗಲ್ಲ ಏನು ತಪ್ಪು ಮಾಡ್ತಿದ್ದೀವಿ ಅನ್ನೋದು ಗೊತ್ತಾಗಲ್ಲ. ಆ ಥರ ನಾವು ಇಟ್ಕೊಂಡಾಗ, ನಮ್ಮ ಬ್ಯಾಕಪ್ಪಲ್ಲಿ ಇಟ್ಕೊಂಡಾಗ ನಮ್ಗೆ ಅನುಕೂಲ ಆಗುತ್ತೆ. ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಕನ್ಫ್ಯೂಸ್ ಸ್ಟೇಟಲ್ಲಿ ನಾನು ಹೇಳ್ತೀನಿ ಅಂದರೆ, ಅದಕ್ಕೂ ಸೊಲ್ಯೂಷನ್ ಇದೆ. ಓಕೆ, ಏನು ಸೊಲ್ಯೂಷನ್ನು? ನಾನು ಕೆಲಸ ಮಾಡ್ತಾಯಿದ್ದೀನಿ, ಆ ಕೆಲಸ ಮಾಡುತ್ತಿರುವಂತಹ ಸ್ವಾಟನ್ನು ಮಾಡಿ, ಶಕ್ತಿ, ದೌರ್ಬಲ್ಯ, ಅವಕಾಶ, ಭಯ ಬರೀರಿ. ನನಗೆ ಈ ಕಂಪ್ನಿಯಲ್ಲಿ ಈ ಶಕ್ತಿಗಳಿದೆ, ಈ ಭಯಗಳಿದೆ, ಈ ಅವಕಾಶಗಳಿದೆ, ಈ ಥ್ರೆಟ್ಗಳಿದೆ. ಓಕೆ, ನೆಕ್ಸ್ಟು ನಾನು ಹೊಸದಾಗಿ ಉದ್ಯಮ ಮಾಡಬೇಕಾಗಿರುವಂತಹದ್ರದ್ದು ಸ್ವಾಟ್, ಸ್ಟ್ರೆಂತು, ವೀಕ್ನೆಸ್ಸು, ಆಪರ್ಚುನಿಟೀಸು, ಥ್ರೆಟ್ಸು ಬರೀರಿ. ಫಸ್ಟ್ ಕಂಪ್ಯಾರಿಸನ್ ಸಿಗುತ್ತೆ. ಕಂಪ್ಯಾರಿಸನ್ ಸಿಕ್ಮೇಲೆ ನೆಕ್ಸ್ಟ್ ಏನಂತ ಹೇಳ್ತೀನಿ ನಾನು? ಪೈಲಟ್ ಅಂತ ಹೇಳ್ತೀನಿ. ತುಂಬ ಮಾಡೋ ಮಿಸ್ಟೇಕ್ ಏನಂದ್ರೆ, ಎಲ್ಲರೂ ನಿಮ್ಮ ಹತ್ರ ಹಣ ಇರುತ್ತೆ, ಐಡಿಯಾ ಇರುತ್ತೆ, ಸಕ್ಸಸ್ ಆಗುತ್ತೆ ಅಂತ ಗ್ಯಾರಂಟಿ ಇರುತ್ತೆ, ಅಷ್ಟನ್ನೂ ತೊಗೊಂಡೋಗಿ ಹಾಕ್ಬಿಡ್ತೀರ ವ್ಯಾಪಾರಕ್ಕೆ. ಮತ್ತೆ ಹಾಕ್ಬಿಟ್ಮೇಲೆ ಮಾರ್ಕೆಟಿಂಗ್ ಮಾಡೋಕ್ಕೆ ದುಡ್ಡಿಲ್ಲ. ಓಕೆ, ನೀವು ಮಾಡಿರೋ ಪ್ರಾಡಕ್ಟು, ನೀನು ಮಾಡಿರೋ ಸರ್ವಿಸ್ ಮಾರ್ಕೆಟಿಂಗ್ ಮಾಡೋಕ್ಕೆ ದುಡ್ಡಿಲ್ಲ. ಅದಕ್ಕೆ ನಾನು ಹೇಳೋದು, ಒಂದು ಒಳ್ಳೆ ಘಟ್ಟಕ್ಕೆ ಬಂದ್ರಿ ನೀವು. ಓಕೆ, ಇವಾಗ ಫಾರ್ ಎನ್ ಎಕ್ಸಾಂಪಲ್, ಒಂದು 10 ಲಕ್ಷ ರೂಪಾಯಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಫ್ ಮೈ ಪ್ರಾಜೆಕ್ಟ್, ಅದನ್ನು ಡಿವೈಡ್ ಹೆಂಗೆ ಮಾಡಬೇಕು? ಫಸ್ಟ್ ನಾನು ಹೇಳೋದೇನೆಂದರೆ, ನಾವೇಲಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಂದು ಬಿಸ್ನೆಸ್ ಪ್ಲ್ಯಾನ್ ಅಂತ ಹೇಳ್ತೀವಿ. ಬಿಸ್ನೆಸ್ ಪ್ಲ್ಯಾನ್ ಅಂದರೆ ಏನು? ಇದೇನು ರಾಕೆಟ್ ಸೈನ್ಸಾ? ರಾಕೆಟ್ ಸೈನ್ಸ್ ಅಲ್ಲ. ಇದರಲ್ಲಿ ನನಗೆ ಬೇಕಾದಂಥ ವಸ್ತು ಯಾವುದು, ಸರ್ವಿಸ್ ಯಾವುದು, ನನಗೆ ಬೇಕಾದಂತಹ ಮಾರ್ಕೆಟಿಂಗ್ ಸೂತ್ರಗಳೇನು. ಮಾರ್ಕೆಟಿಂಗ್ ಸೂತ್ರಗಳೇನೆಂದರೆ, ವಸ್ತು, ಅದರ ಬೆಲೆ, ಮಾಡೋ ಅಂಥ ಜಾಗ, ಅದಕ್ಕೆ ಬೇಕಾಗಿರೋಂಥ ಸೂತ್ರ. ನನಗೆ ಬೇಕಾಗಿರುವ ಮಾನವ ಸಂಪನ್ಮೂಲಗಳೇನು? ಒಬ್ಬರು ಬೇಕಾ, ಇಬ್ಬರು ಬೇಕಾ, 3 ಜನ ಬೇಕಾ, ಪಾರ್ಟ್ ಟೈಮರ್ಸ್ ಬೇಕಾ? ನೆಕ್ಸ್ಟ್ ಅದಕ್ಕೆ ಬೇಕಾಗಿರೋಂಥ ಫೈನಾನ್ಸ್ ಎಷ್ಟು ಬೇಕು ನನಗೆ? ಆಫೀಸ್ ಸ್ಪೇಸ್ ಬೇಕಾ, ಮನೆಯಿಂದ ಮಾಡ್ತೀನಾ, ಟೆಲಿಫೋನ್ ಬೇಕಾ, ಕಂಪ್ಯೂಟರ್ ಬೇಕಾ? ಇವತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಏನೂ ಬೇಕಿಲ್ಲ. ಅಂದರೆ ಈ ಅಸೆಟ್ಸ್ ಎಲ್ಲ ಯಾವುದೂ ಬೇಕಿಲ್ಲ. ಇದು ವರ್ಕಿಂಗ್ ಸ್ಪೇಸ್ ತೊಗೊಂಡ್ರೆ ಸಾಕು ನೀವು. ಓಕೆ, ನಾವು 25 ವರ್ಷದಿಂದ ಸಾಫ್ಟ್ವೇರ್ ಕಂಪ್ನಿ ಮಾಡಿದಾಗ, ಇಂದು ಸಾಫ್ಟ್ ಕಂಪ್ನಿ ಮಾಡಿದಾಗ ನಮ್ಗೆ ಆಫೀಸ್ ಇಲ್ಲದೆ ಪರದಾಡ್ತಾ ಇದ್ವಿ. ಇವಾಗ ನೀವು ಒಂದು 10,000 ರೂಪಾಯಿ ಕೊಟ್ಬಿಟ್ರೆ ನಿಮ್ಗೆ ಡೆಸ್ಕ್ ಎಲ್ಲ ಸಿಕ್ಬಿಡುತ್ತೆ. ಬೇಕಾಗಿರೋದು ತಲೆ ಮತ್ತು ಕ್ರಿಯೇಟಿವಿಟಿ. ಆ ಒಂದು ಬಿಸ್ನೆಸ್ ನಕ್ಷೆಯನ್ನು ಹಾಕ್ಕೊಳ್ಬೇಕು. ನಾವೇನು ಮಾಡ್ತೀವಿ, ನಕ್ಷೆ ಹಾಕ್ಕೊಳ್ಳಲ್ಲ. ಆ ನಕ್ಷೆ ನೀವು ಇಂಟರ್ನೆಟ್ಟಲ್ಲಿ ಗೂಗಲ್ ಮಾಡಿದ್ರೂ ಸಿಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಹೋಗಿ ಕ್ವಶನ್ ಕೇಳಿ ನೀವು. ಈ ನನ್ನ ಐಡಿಯಾ, ಈ ನನ್ನ ಮಾರುಕಟ್ಟೆಗೆ ಸರಿ ಇದೆಯಾ ಅಂತ ಒಂದು ಕ್ವಶನ್ ಕೇಳಿ. ನಾನೊಂದು ಬ್ಯೂಟಿ ಸಲೂನ್ ಮಾಡಬೇಕು, ನಂದು ಏರಿಯಾ ಬೆಂಗಳೂರಲ್ಲಿ ರಾಜಾಜಿನಗರ, ನಾನು ಇಲ್ಲಿ ಮಾಡ್ಬೋದಾ, ಇಲ್ಲಿ ಎಷ್ಟು ಜನ ಕಾಂಪಿಟೇಟರ್ಸ್ ಇದೆ ಅಂತ ಕ್ವಶನ್ ಕೇಳಿ. ಅದೆಲ್ಲ ಡೀಟೇಲ್ಸ್ನ ಕೊಡುತ್ತೆ, ಮಾಹಿತಿ ಕೊಡುತ್ತೆ. ಅರ್ಥ ಮಾಡ್ಕೊಳ್ಳಿ ಫಸ್ಟು. ಅದಾದಮೇಲೆ 10 ಲಕ್ಷ ನಿಮ್ಮ ಹತ್ರ ದುಡ್ಡಿದೆ, 10 ಲಕ್ಷನೂ ಒಟ್ಟಿಗೆ ಬರ್ನ್ ಮಾಡಬೇಕಾ? ಮಾಡಬಾರ್ದು. ನಾನು 10 ಲಕ್ಷನ ಫಸ್ಟ್ 1 ಲಕ್ಷ ಖರ್ಚು ಮಾಡ್ತೀನಿ. 1 ಲಕ್ಷ 3 ತಿಂಗಳು ಮಾಡ್ತೀನಿ. 3 ತಿಂಗಳು ಮಾಡೋದನ್ನು ನಾನು ಏನಂತ ಕರಿತೀನಿ? ಪೈಲಟ್ ಅಂತ ಕರಿತೀನಿ. ಪೈಲಟ್ ಪ್ರಾಜೆಕ್ಟ್, ಸ್ಮಾಲ್ ಪ್ರಾಜೆಕ್ಟ್. ಪೈಲಟ್ ಮಾಡೋದ್ರಿಂದ ಅನುಕೂಲ ಏನಾಯಿತು? ಪೈಲಟ್ ಮಾಡೋದ್ರಿಂದ 2 ಅನುಕೂಲ ಆಯಿತು. ಹೌದಪ್ಪ, ಈ ವಸ್ತುವಿಗೆ, ಈ ಸರ್ವಿಸ್ಗೆ ಮಾರುಕಟ್ಟೆ ಇದೆ ಅಂತ ಗೊತ್ತಾಯ್ತು, ಅಥವಾ ಮಾರುಕಟ್ಟೆ ಇಲ್ಲ ಅಂತ ಗೊತ್ತಾಯ್ತು, ಅಥವಾ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಗೊತ್ತಾಯ್ತು. ಯಾವ್ದಾದ್ರು ಗೊತ್ತಾಗ್ಲಿ, ಮಾರುಕಟ್ಟೆನೇ ಇಲ್ಲಪ್ಪ ಇದಕ್ಕೆ. ನಾನೊಂದು ವಾಟರ್ ಬಾಟ್ಲು 500 ರೂಪಾಯಿಗೆ ನಾನು ಮಾರಬೇಕು. ನಾನು ಎಲ್ಲಿಂದನೋ ತರ್ತಾ ಇದ್ದೀನಿ ನೀರು, ಸ್ಪೆಷಲ್ ನೀರು. ನಂದು ವಾಟರ್ ಬಾಟ್ಲ್ 500 ರೂಪಾಯಿ ಮೇಡಮ್, ನೀವು 500 ರೂಪಾಯಿದ ಬಾಟ್ಲ್ ತೊಗೊಂಡು ಕುಡಿತೀರಾ? ಮಾರುಕಟ್ಟೆ ಇದೆಯಾ? ಇಲ್ಲ, ಅದು ಐಡಿಯಾ ಹೋಯ್ತು. ಇಲ್ಲ, ಮಾರುಕಟ್ಟೆ ಇದೆ, ಅದಕ್ಕೆ ಬೇಕಾಗಿರೋಂಥ ವ್ಯಕ್ತಿಗಳ ಕನೆಕ್ಷನ್ಸ್ ನನಗಿದೆ, ಸ್ಪೋರ್ಟ್ಸ್ ಮನ್ಗಳ ಕನೆಕ್ಷನ್ ಇದೆ, ಹೆಲ್ತ್ ರಿಲೇಟೆಡ್ ಅವ್ರ ಕನೆಕ್ಷನ್ ಇದೆ, ಅವ್ರಿಗೆ ಇದ್ರ ಬಗ್ಗೆ ಜ್ಞಾನ ಇದೆ, ಅವ್ರು 500 ರೂಪಾಯಿ ವಾಟರ್ ಬಾಟ್ಲ್ ತೊಗೊಂಡು ಕುಡಿತಾರೆ, ನಾನು ಸಕ್ಸಸ್ ಮಾಡ್ತೀನಿ. ಕಾಂಟ್ಯಾಕ್ಟು, ಕನೆಕ್ಷನ್ ನಂದಿದೆ, ನನ್ನ ಮಾರ್ಕೆಟಿಗೆ ಬೆಲೆ ಇದೆ. ಆಯಿತು. ನೆಕ್ಸ್ಟು
ಇನ್ನೊಂದು ಫೀಡ್ಬ್ಯಾಕ್ ಇಂದೇನು, ಹೌದು ನಾನು ಮಾಡ್ತಿದ್ದೀನಿ, ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡ್ಬಿಟ್ರೆ, ಚೇಂಜಸ್ ಮಾಡಿಬಿಟ್ರೆ ಸಕ್ಸಸ್ ಮಾಡ್ಬೋದು. ಪೈಲಟ್ ಫಸ್ಟ್ ಫೇಸಿಂದ ಅನುಭವ ಬಂತು, ಬಿಸ್ನೆಸ್ಗೆ ವಾಪಸ್ ಹಾಕಿ. ಬಿಸ್ನೆಸ್ಸೇ ಚೆನ್ನಾಗಿಲ್ಲ, ಡ್ರಾಪ್ ಮಾಡಿ, 9 ಲಕ್ಷ ದುಡ್ಡು ಉಳಿಲಿಲ್ವಾ? ಹಂಗೆ ಡ್ರಾಪ್ ಮಾಡ್ಬೋದಾ? ಡ್ರಾಪ್ ಮಾಡಲೇಬೇಕು. ಸಿ ಏನು ಯಾವಾಗ ವೆನ್ ಟು ಅಂಡರ್ಸ್ಟ್ಯಾಂಡ್, ಯಾವಾಗ ಡ್ರಾಪ್ ಮಾಡಬೇಕು ಅನ್ನೋದು ಯಾವಾಗ ಗೊತ್ತಾಗಬೇಕು? ನೀವು ಒಂದು 3 ತಿಂಗಳು ನೀವು ಪೈಲಟ್ ಮಾಡಿದ ಮೇಲೆ ಓಕೆ, ನಿಮಗೊಂದು ಗೊತ್ತಾಗ್ಬಿಡುತ್ತೆ. ಏನು ಎಲ್ಲ ಡೇಟಾ ಇರುತ್ತೆ ನಿಮ್ಮ ಹತ್ರ. ವ್ಯಾಪಾರ ಎಷ್ಟಾಯಿತು, ವ್ಯಾಪಾರ ಯಾಕಾಗಲಿಲ್ಲ, ನಿಮ್ಮ ಹತ್ರ ಡೇಟಾ ಇರುತ್ತೆ. 3 ತಿಂಗಳು ಮಾಡಿ, ಇಲ್ಲ 6 ತಿಂಗಳು ಮಾಡಿ. ಕೆಲವು ಸರ್ವಿಸಸ್ ಬೇಕಾದ್ರೆ 1 ವರ್ಷ ಬೇಕಾದ್ರೂ ಮಾಡ್ಬೋದು. ಬಟ್ ಏನಂದ್ರೆ ನಾನು ಹೇಳ್ತಾ ಇರೋದಿಲ್ಲಿ ರಿಸೋರ್ಸ್ನ ಉಳಿಸ್ಕೊಳ್ಬೇಕು. ಎಲ್ಲ ಏನು ಮಾಡ್ತಾರೆ, ಈಗ 10 ಲಕ್ಷನೂ ಒಟ್ಟಿಗೆ ಹಾಕ್ಬಿಡ್ತಾರೆ. 10 ಲಕ್ಷ ಹಾಕಿದ್ರಾ, ಕೊನೆಗೆ ನಾವು ಕೇಳೋದೇನೆಂದರೆ, ನಿನ್ನ ಹತ್ರ ಲಿಕ್ವಿಡ್ ಕ್ಯಾಶ್ ಇದೆಯಾ ಮಾರ್ಕೆಟಿಂಗಿಗೆ ಸ್ಪೆಂಡ್ ಮಾಡೋಕ್ಕೆ? ಎಷ್ಟು ಪರ್ಸೆಂಟ್ ಲಿಕ್ವಿಡ್ ಕ್ಯಾಶ್ ಯಾವಾಗಲೂ ಅವೈಲಬಲ್ ಇರಬೇಕು? ಇಷ್ಟೇ ಪರ್ಸೆಂಟ್ ಲಿಕ್ವಿಡ್ ಕ್ಯಾಶ್ ಅವೈಲಬಲ್ ಇರಬೇಕು ಅಂತ ಹೇಳೋಕ್ಕಿಂತ ಮುಖ್ಯವಾಗಿ, ಇವತ್ತಿನ ಯುಗದಲ್ಲಿ ನಾವು ಮಾರ್ಕೆಟಿಂಗಿಗೆ ಅಂತಂದ್ಬಿಟ್ಟು ಸಣ್ಣ ಉದ್ಯಮಿಗಳಾದರೂ ಸಹ ಒಂದು 10% ಇಟ್ಕೊಳ್ಳದೆ ಹೋದರೆ, 10% ಮಿನಿಮಮ್ ಮಾರ್ಕೆಟಿಂಗಿಗೆ. ಸೊ ಇವಾಗ 1 ಲಕ್ಷದ ಉದ್ಯಮದ 10 ಲಕ್ಷದಲ್ಲಿ 1 ಲಕ್ಷ ರೂಪಾಯಿ ಮಾರ್ಕೆಟಿಂಗ್ ಇಟ್ಕೊಳ್ಳದೆ ಹೋದ್ರೆ 10 ಲಕ್ಷ. ಓಕೆ, 10 ಲಕ್ಷ ಅಂದ್ರೆ 10,000 ರೂಪಾಯಿ ಮಾರ್ಕೆಟಿಂಗ್ ಇಟ್ಕೋ. 1 ಲಕ್ಷ ಅಂದ್ರೆ 10,000 ರೂಪಾಯಿ. 1 ಲಕ್ಷ ಅಂದ್ರೆ 10,000 ರೂಪಾಯಿ ಇಟ್ಕೊಳ್ಳದೆ ಹೋದ್ರೆ, ಇವತ್ತಿನ ಕಾಂಪಿಟೇಟಿವ್ ಯುಗದಲ್ಲಿ ನಮ್ದು ಪ್ರಾಡಕ್ಟ್ ಚೆನ್ನಾಗಿದೆ, ಕಸ್ಟಮರ್ಸ್ಗೆ, ಗ್ರಾಹಕರಿಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಹೇಗೆ ಗ್ರಾಹಕ ನಮ್ಮ ಬಳಿ ಬರ್ತಾನೆ? ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಇವತ್ತು ಉದ್ಯಮ ಬೆಳೆಸೋದಕ್ಕೆ ಎಷ್ಟು ಲಾಭ ಆಗ್ತಾ ಇದೆ? ಯಾಕಂದರೆ ನಾವು ಬೇಕಾದಷ್ಟು ಪ್ರಮೋಷನ್ಸು, ಕೊಲಾಬರೇಷನ್ಸು, ಅದು ಇದು ಬೇಕಾದಷ್ಟು ನೋಡ್ತಾ ಇದ್ದೀವಿ. ಒಂದು ಉದ್ಯಮಕ್ಕೆ ಈ ಎಲ್ಲ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಎಷ್ಟು ಪ್ಲಸ್ ಆಗುತ್ತೆ? ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲೂ ಅಷ್ಟೇ ನಾನು ಏನು ಹೇಳ್ತೀನಿ ಅಂತಂದರೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇರುವಂತಹ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನ ಕಂಪ್ನಿಗಳು ಬೆಳೆಸ್ಕೋಬೇಕು. ಓಕೆ, ಏನು ಹಂಗಂದರೆ, ನಾನೊಂದು ಇನ್ಸ್ಟಾನಲ್ಲಿ ರೀಲ್ ಮಾಡಿದೆ ಅಥವಾ ಯೂಟ್ಯೂಬಲ್ಲಿ ಒಂದು ಕಂಟೆಂಟ್ನ ಹಾಕಿದೆ. ಆ ಕಂಟೆಂಟು ನನಗೆ ಗ್ರಾಹಕರನ್ನ ತಂದು ಕೊಡುತ್ತಾ ಅಂತ ಮೆಜರ್ಮೆಂಟ್ ಮ್ಯಾಟ್ರಿಕ್ಸ್ ಇದ್ದರೆ ಮಾತ್ರ ನಾವು ಅದಕ್ಕೆ ಹಣ ಹಾಕಬೇಕು. ಅದರಲ್ಲಿ ಅಂದರೆ ಪರ್ಪಸ್ ಬೇರೆ ಬೇರೆ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಯಾರಿಗೋ ಒಬ್ರಿಗೆ ಬರೀ ನಮ್ಮ ಬ್ರ್ಯಾಂಡ್ ಬಗ್ಗೆ ಅವೇರ್ನೆಸ್ ಬರಬೇಕು ಅಂತ ಇಟ್ಕೊಳ್ಳಿ. ಅವಾಗ ಓಕೆ, ನಾನು ಎಲ್ಲ ಮೀಡಿಯಾನಲ್ಲೂ ನಾನು ಮಾಡ್ತಾಯಿದ್ದೀನಿ. ನನ್ನ ಪರ್ಪಸ್ ಏನು? ಬ್ರ್ಯಾಂಡಿಂಗೋಸ್ಕರ ನಾನು ಎಲ್ಲ ಚಾನಲ್ಗಳಲ್ಲಿ, ಭಾರತಾದ್ಯಂತ ಇರುವಂಥ ಎಲ್ಲ ಚಾನಲ್ಗಳಲ್ಲೂ ಮಾಡ್ತೀನಿ. ಜನಕ್ಕೆ ಗೊತ್ತಾಗಬೇಕಾಗಿರೋದು ನನ್ನ ಬ್ರ್ಯಾಂಡ್ ಅಷ್ಟೇ. ಓಕೆ, ವಿಕೋ ವಜ್ರದಂತಿ ಇವತ್ತು ನೀವು ಕೇಳ್ತೀರಾ. ಅವ್ರಿಗೆ ಏನಂದರೆ ಬ್ರ್ಯಾಂಡು, ನನ್ನ ಬ್ರ್ಯಾಂಡ್ ಎಲ್ಲ ಕಡೆಗೂ ಹೋಗಬೇಕು. ಟಾಟಾಸು ಬ್ರ್ಯಾಂಡು, ರಿಲಯನ್ಸ್ ಬ್ರ್ಯಾಂಡು. ಆ ಬ್ರ್ಯಾಂಡ್ ಅವೇರ್ನೆಸ್ ಬರಬೇಕು ಎಲ್ಲರಿಗೂ. ಆ ಬ್ರ್ಯಾಂಡ್ ಮೇಲೆ ಒಂದು ಓಕೆ, ಈ ಬ್ರ್ಯಾಂಡ್ ಅಂದರೆ ನನಗೆ ಒಂದಿದು. ಈ ಬ್ರ್ಯಾಂಡಿಂಗ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನಾನು ಸಣ್ಣ ಉದ್ಯಮದಿಂದ ಶುರು ಮಾಡ್ತಾ ಇದ್ದೀನಿ. ದೊಡ್ಡ ಉದ್ಯಮದ ಸ್ಟೋರೀಸ್ ತುಂಬ ಇರುತ್ತೆ, ದಶಕಗಳಿರುತ್ತೆ. ಹಿಂದಿನ ಜನರೇಷನ್ನು, ಮುಂದಿನ ಜನರೇಷನ್, ಈಗಿನ ಜನರೇಷನ್ ಅಂತ ಎಲ್ಲ. ಒಬ್ಬ ಉದ್ಯಮಿ ಒಂದು ಬ್ರ್ಯಾಂಡ್ ಶುರು ಮಾಡ್ಕೊಳ್ತಾ ಇದ್ದಾರೆ. ಫಾರ್ ಎನ್ ಎಕ್ಸಾಂಪಲ್ ಫುಟ್ವೇರಿನ ಬ್ರ್ಯಾಂಡ್ ಹೊಸದಾಗೇನೋ ಶುರು ಮಾಡ್ತಾ ಇದ್ದಾರೆ. ಈ ಬ್ರ್ಯಾಂಡಿಂಗ್ ಎಷ್ಟು ಮುಖ್ಯ ಆಗುತ್ತೆ ಆ್ಯಂಡ್ ಹೌ ಇಟ್ ವರ್ಕ್ಸ್, ಹೆಂಗೆ ಜನರನ್ನ ತಲುಪೋದು ಹೇಗದು? ಓಕೆ, ಫಸ್ಟ್ ಬೇಕಾಗಿರೋದು ಸಣ್ಣ ಉದ್ಯಮಿಗೆ ಬ್ರ್ಯಾಂಡಿಂಗಿಗಿಂತ ಮುಖ್ಯವಾಗಿ ವ್ಯಾಪಾರ. ಓಕೆ, ಬ್ರ್ಯಾಂಡಿಂಗಿಗೆ ಅವ್ರು ಖರ್ಚು ಮಾಡೋಕ್ಕಾಗಲ್ಲ. ಓಕೆ, ಬ್ರ್ಯಾಂಡಿಂಗಿಗೆ ಯಾವ ಹಂತದಲ್ಲಿ ಖರ್ಚು ಮಾಡಬೇಕು? ಯಾವ ಹಂತದಲ್ಲಿ ಖರ್ಚು ಮಾಡ್ಬೋದು ಅಂದರೆ, ನಿಮ್ಗೆ ನಾನು ಬ್ರ್ಯಾಂಡ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಒಂದು 100 ಕೋಟಿನಾರು ಸಂಸ್ಥೆ ಆಗಿರಬೇಕು. ನೀವು ಅದಕ್ಕಿಂತ ಮುಂಚೆ ಬ್ರ್ಯಾಂಡಿಂಗಿಗೆ ಖರ್ಚು ಮಾಡೋಕ್ಕಲ್ಲ. ಅದಕ್ಕಿಂತ ಮುಂಚೆ ಯಾವುದಕ್ಕೆ ಖರ್ಚು ಮಾಡಬೇಕು ಅಂತ ಹೇಳ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ನಮ್ಮ ಲೀಡ್ ಜನರೇಷನ್ ಅಂತೀವಿ. ಲೀಡ್ ಜನರೇಷನ್ ಅಂದರೆ ಗ್ರಾಹಕರು ಬೇಕು ನಮಗೆ. ಓಕೆ, ಈಗ ನಾನೊಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಖರ್ಚು ಮಾಡಿದೆ, ಒಂದು ಇನ್ಸ್ಟಾ ರೀಲ್ ಮಾಡಿದೆ, ಒಂದು ಯೂಟ್ಯೂಬ್ ಮಾಡಿದ್ರೆ ನನಗೆ ಅದರಿಂದ ಎಂಕ್ವೈರೀಸ್ ಬಂತ. ಓಕೆ, ಇವತ್ತಿನ ದಿನ ಎಂಕ್ವೈರೀಸ್ ಬರುವಂತಹ ಟೂಲ್ಗಳು ಆ ಪ್ಲ್ಯಾಟ್ಫಾರ್ಮಲ್ಲಿ ಇದೆ. ನಾನು ಎಂಕ್ವೈರಿ ಜನ್ರೇಟ್ ಮಾಡ್ಬೋದು. ಇವಾಗ ನಾನು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬರು ಬೇಕರಿ ಉದ್ಯಮಿ, ನಾನು ಹೊಸದಾದಂತಹ ನನ್ನ ಬೇಕರಿ ಪ್ರಾಡಕ್ಟ್ನ ಟ್ರಯಲ್ಸ್ನ ಮಾಡ್ತಾ ಇದ್ದೀನಿ. ಈ ಟ್ರಯಲ್ಸ್ಗೆ ಯಾರ್ಯಾರು ಆಸಕ್ತಿ ಇದ್ದೀರಾ ಅವರೆಲ್ಲರೂ ಅಲ್ಲಿ ಎಸ್ ಅಂತ ಹೇಳಿ, ನಾನು ನಿಮಗೆ ನಮ್ಮ ಅಡ್ರೆಸ್ ಕಳಿಸ್ತೀನಿ. ಓಕೆ, ಸೊ ನೀವು ಮಾಡಿದ್ರೆ ಒಂದು 1000 ಜನ ರೆಸ್ಪಾಂಡ್ ಮಾಡ್ತಾರೆ. 1000 ಜನಕ್ಕೆ ಎಸ್ ಅಂತ ನೀವು ಕಳಿಸಿದ್ರೆ ಅವ್ರಿಗೆ ಅಷ್ಟು ಜನಕ್ಕೂ ಅಡ್ರೆಸ್ ಕಳಿಸ್ತೀರಾ. 1000 ಜನನೂ ಬರಲ್ಲ, 50 ಜನ ಬರಲಿ, 30 ಜನ ಬರಲಿ, ಅವ್ರೇನು ಮಾಡ್ತಾರೆ, ನಿಮ್ಮ ಬೇಕರಿಗೆ ಬರ್ತಾರೆ, ನಿಮ್ಮ ಬೇಕರಿ ನೋಡ್ತಾರೆ, ನಿಮ್ಮ ಟ್ರಯಲ್ಸಲ್ಲಿ ಭಾಗವಹಿಸ್ತಾರೆ, ನಿಮ್ಮ ವಸ್ತು ತೊಗೋತಾರೆ. ಹೊಸ ಗ್ರಾಹಕರನ್ನ ನೀವು ಅಂಗಡಿಗೆ ತೊಗೊಂಡು ಬಂದ್ರ. ಸೊ ಸಣ್ಣದಾಗಿರೋಂಥ ಉದ್ಯಮಿಗಳು ನಾವು ಬ್ರ್ಯಾಂಡ್ ಬಿಲ್ಡಿಂಗಿಂತ ಹೆಚ್ಚು ಗ್ರಾಹಕರನ್ನ ಯಾವ ರೀತಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನ ಉಪಯೋಗಿಸ್ಕೊಂಡು ಸೆಳಿಬೋದು.
ಸೊ 100 ಕೋಟಿ ಆದ ನಂತರ ಬ್ರ್ಯಾಂಡಿಂಗ್ ಬಗ್ಗೆ ಯೋಚನೆ ಮಾಡಬೇಕು. 100 ಕೋಟಿ ಆದಂತ ಮಾಡಿದ್ರೆ ಬೆಟರ್. ಯಾಕಂದ್ರೆ ನಿಮ್ದು ಮಲ್ಟಿಪಲ್ ಔಟ್ಲೆಟ್ಸ್ ಇರುತ್ತೆ, ನಿಮ್ಮ ಬ್ರ್ಯಾಂಡ್ ಎಲ್ಲ ಕಡೆ ಸಿಗಬೇಕಲ್ಲ ಫಸ್ಟು. ಓಕೆ, ನನ್ನ ಬ್ರ್ಯಾಂಡ್ ಒಂದು ಏರಿಯಾನಲ್ಲಿದೆ ಅಥವಾ ನಂದು ಸಲೂನ್ ಒಂದು ಏರಿಯಾನಲ್ಲಿದೆ, ಎಲ್ಲರಿಗೂ ನಾನು ನಂದು ಇದೆ ಅಂತ ಹೇಳ್ಕೊಂಡು ಬಂದರೆ ಆಯಿತು, ನಾನು ಇಲ್ಲಿ ಬೆಂಗಳೂರಲ್ಲಿ ಈ ಕಡೆ ರಾಜಾಜಿನಗರಲ್ಲಿ ಇದ್ದೀನಿ, ಅಲ್ಲಿ ಬಿಟ್ಟರೆ ಬೇರೆ ಕಡೆ ಇಲ್ಲ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆ ಇಲ್ಲ, ನನಗೆ ಜೆ ಪಿ ನಗರಲ್ಲಿ ಇಲ್ಲ, ನನಗೆ ವೈಟ್ ಫೀಲ್ಡಲ್ಲಿ ಇಲ್ಲ ಅಂದರೆ ನನಗೆ ಅದರ ಅವಶ್ಯಕತೆ ಏನಿದೆ? ಬ್ರ್ಯಾಂಡಿಂಗ್ ವೇಸ್ಟು. ಬ್ರ್ಯಾಂಡಿಂಗ್ ನನಗೆ ಆ ಟೈಮಲ್ಲಿ ಅವಶ್ಯಕತೆ ಇಲ್ಲ, ಮುಂದಕ್ಕೆ ಬೇಕಾಗತ್ತೆ. ಮುಂದಕ್ಕೆ ಬೇಕಾಗಿ. ಬಿಸ್ನೆಸ್ ಅನ್ನೋದು ನಿಂತ ಕೆರೆ ಅಲ್ಲ, ಹರಿಯುವ ನದಿ. ಸಿಚುಯೇಷನಲ್ ಬೇಸ್ಡ್ ಲೀಡರ್ಶಿಪ್, ಸಿಚುಯೇಷನಲ್ ಬೇಸ್ಡ್ ಸ್ಪೆಂಡಿಂಗ್, ಸಿಚುಯೇಷನಲ್ ಬೇಸ್ಡ್ ಡಿಸಿಷನ್ಸ್. ಯಾವ ಟೈಮ್, ಈಗ ಮಗು ವಿಚಾರನೆ ತಗೊಳ್ಳಿ, ನೀವು ಯಾವಾಗ ಕೊಡ್ತೀರಾ ಮೊಬೈಲ್ಗೆ? ಇವತ್ತಿನ ಮಕ್ಕಳು ಚಿಕ್ಕ ವಯಸ್ಸಿಂದಲೇ ಮೊಬೈಲ್ ಬಿಟ್ಟಿರ್ತಾರೆ, ಹಂಗಂತಲ್ಲ. ರಿಸೋರ್ಸಸ್ಸು ಅಷ್ಟೇ, ನಾವು ಮಕ್ಕಳಿಗೆ ಏನು ಮಾಡ್ತೀವಿ, ಸ್ಟೇಜ್ ವೈಸ್ ಕೊಡ್ತಾ ಬರ್ತೀವಿ. ಅದಕ್ಕೆ 18 ವರ್ಷಕ್ಕಿಂತ ಮುಂಚೆ ಕಾರ್ ಕೊಟ್ಬಿಡ್ತೀರಾ? ಇಲ್ಲ, ಕಾರ್ ಡ್ರೈವ್ ಮಾಡಲಿಕ್ಕೆ ಟೈಮ್ ಬರಬೇಕು. ಹಾಗೇನೇ ಉದ್ಯಮದಲ್ಲೂ ಸಹ ಸ್ಟೇಜಸ್ ನೋಡಿಕೊಂಡು ನಾವು ಅದಕ್ಕೆ ಬೇಕಾದಂಥ ಹಣವನ್ನು ತೊಡಗಿಸ್ಬೇಕು, ಅದಕ್ಕೆ ಬೇಕಾದಂಥ ಸ್ಟ್ರಾಟಜಿನ ಮಾಡಬೇಕು. ಫಸ್ಟ್ ಬೇಕಾಗಿರೋದು ಸಣ್ಣ ಉದ್ಯಮಿಗಳಿಗೆ ಏನಂತಂದರೆ, ನನಗೆ ಮಂತು ವ್ಯಾಪಾರ ಬರಬೇಕು, ನಾನು ಎಕ್ಸಿಸ್ಟ್ ಆಗಬೇಕು, ನನಗೆ ಸ್ವಲ್ಪ ಸಂಬಳ, ನನಗೂ ಸ್ವಲ್ಪ ಸಂಬಳ. ತುಂಬ ಜನ ಸಣ್ಣ ಉದ್ಯಮಿಗಳು ಸಂಬಳನೇ ತಗೊಳ್ಳಲ್ಲ, ಹೌದು, ಅವ್ರು ತಮ್ಮ ಸಂಬಳನೂ ಲೆಕ್ಕಕ್ಕೂ ಇಟ್ಕೊಳ್ಳಲ್ಲ. ಹೌದು, ಅಂದರೆ ನಂದೇ ಉದ್ಯಮ ಅಂತ. ಬಟ್ ಆದರೆ ಅದು ಸಹ ಖರ್ಚು ತಾನೆ. ಓಕೆ, ಆ ಉದ್ಯಮಿ ನಡೆಸೋನಿಗೇನೆ ಊಟ ತಿಂಡಿ ಬಟ್ಟೆ ಇಲ್ಲದೆ ಹೋದರೆ ಉದ್ಯಮ ಯಾವ ರೀತಿ ನಡೆಸ್ಲಿಕ್ಕಾಗತ್ತೆ? ಇದು ಮಾಡೋ ಅಂಥ ದೊಡ್ಡ ಮಿಸ್ಟೇಕು. ನಮ್ಮ ಅಕೌಂಟಿಂಗಲ್ಲಿ ನಾವು ಸಣ್ಣ ಉದ್ಯಮಿಗಳು ನಮ್ಮದು ಅಂತ ಸ್ಯಾಲರಿನ ಹಾಕ್ಕೊಳ್ಳಲ್ಲ. ಪರವಾಗಿಲ್ಲ ಬಿಡಿ ಸರ್, ಬಾಡಿಗೆ ನಂದೇ ಮನೆ ಪರವಾಗಿಲ್ಲ ಬಿಡಿ ಸರ್, ಮೊಬೈಲ್ ನಂದೇ ಖರ್ಚು ಪರವಾಗಿಲ್ಲ ಬಿಡಿ ಸರ್, ಎಲೆಕ್ಟ್ರಿಸಿಟಿ ಪರವಾಗಿಲ್ಲ ಸರ್ ನಮ್ಮ ಮನೆಯವರೇ ಕೊಡ್ತಾರೆ. ಅಲ್ಲ, ಪ್ರತಿಯೊಂದಕ್ಕೂ ನಾವು ಲೆಕ್ಕ ಬರಿಬೇಕು. ಈಗ ವ್ಯಾಪಾರದ್ದು ಸಪರೇಟು, ಇದು ಸಪರೇಟು. ನಮ್ಮಲ್ಲಿ ಚಿಕ್ಕ ಚಿಕ್ಕ ಕಿರಾಣಿ ಸ್ಟೋರ್ಗಳು ಇಟ್ಕೊಂಡಿರೋರು ನೋಡಿ ನಿದರ್ಶನಗಳು, ಯಾರು ಲಾಸ್ ಮಾಡ್ತಾ ಇದ್ದಾರೆ? ಯಾಕೆ ಲಾಸ್ ಮಾಡ್ತಾ ಇಲ್ಲ? ಎಲ್ಲ ಲೆಕ್ಕ ಬರೀತಾರೆ ಅವರು. ಚಿಕ್ಕ ವಯಸ್ಸಿಂದ ಅವ್ರಿಗೆ ಏನಂದರೆ ಅವ್ರಿಗೆ ಬರ್ಸಿರ್ತಾರೆ ಲೆಕ್ಕ, ಅವ್ರ ತಂದೆ ಬರ್ಸಿರ್ತಾರೆ. 3rd ಜನರೇಷನ್ 4th ಜನರೇಷನ್ ಅವ್ರಿಗೆಲ್ಲ ಲೆಕ್ಕ ಬರ್ಸಿರ್ತಾರೆ. ಲೆಕ್ಕ ಬರೆಸಿ ಆ ಮಕ್ಕಳು ಚಿಕ್ಕ ವಯಸ್ಸಿಂದನೇ 8th ಸ್ಟ್ಯಾಂಡರ್ಡು 9th ಸ್ಟ್ಯಾಂಡರ್ಡು 10th ಸ್ಟ್ಯಾಂಡರ್ಡ್ವರೆಗೆ ಹೋಗಿ ಬ್ಯಾಂಕಲ್ಲಿ ಓಡಿ ಕಟ್ಟೋಂಥ ಅವಕಾಶ ಕೊಟ್ಟಿರ್ತಾರೆ, ಲಕ್ಷಾಂತರ ರೂಪಾಯಿ ಹ್ಯಾಂಡ್ಲ್ ಮಾಡೋ ಅಂಥ ಅವಕಾಶ ಕೊಟ್ಟಿರ್ತಾರೆ. ಆ ಸಿಸ್ಟಮ್ ಅವರಲ್ಲಿ ಬಂದಿರುತ್ತೆ. ಓಕೆ.